ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಶಿವಮೊಗ್ಗ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿದೆ. ಇನ್ನು ಶಿವಮೊಗ್ಗ ಗಾಜನೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ ಮಾಡಲಾಗಿದೆ. ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇನ್ನು ಕಾರ್ಯಕರ್ತರನ್ನ ಕಡೆಗಣಿಸಲಾಗ್ತಾ ಇದೆ ಅಂತ ಆರೋಪಿಸಿ ಪ್ರತಿಭಟನೆ ಮಾಡಿದ್ದಾರೆ. ಗಾಜನೂರಿನ ಗ್ರಂಥಾಲಯದ ಆವರಣದ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಅಸಮಾಧಾನಿತರು. ತುಂಬಾ ವರ್ಷ ಸುಮಾರು ಒಂದು 27ರಿಂದ 28 30 ವರ್ಷದಿಂದ ಕೂಡ ನಾವು ಯಾವುದೇ ಆಲೋಚನೆ ಇಲ್ಲದೆ ಯಾವುದೇ ಒಂದು ಸ್ಪಂದನೆಯನ್ನು ಕೂಡ ಇವತ್ತಿನವರೆಗೂ ನಮಗೆ ಸಿಕ್ಕಿಲ್ಲ. ಆದ್ರಿಂದ ನಾವೆಲ್ಲರೂ ಹೇಳ್ತಾ ಇದ್ದೀವಿ, ಇಲ್ಲಿನ ಬ್ಲಾಕ್ ಅಧ್ಯಕ್ಷರು ಸರಿಯಾಗಿ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತಗೊಳ್ದಲೇ ಕೆಲಸ ಮಾಡ್ತಕ್ಕಂಥದ್ದು. ಮತ್ತೆ ಯಾವುದೋ ಒಂದು ಮನೆ ಅಥವಾ ಎರಡು ಮನೆ ನಾವು ಒಂದು ತಿಂಗಳು ಗಟ್ಟಲೆ. ನೇಹಾ ಕುಟುಂಬಸ್ಥರಿಗೆ ಹಿಂದೂ ವಕೀಲರು ಸಾಂತ್ವನವನ್ನ ಹೇಳಿದ್ದಾರೆ. ಫಯಾಜ್ ಪರ ವಕಾಲತ್ತು ವಹಿಸಲ್ಲ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಕಾಲೇಜು ಕಟ್ಟಡಕ್ಕೆ ನೇಹಾ ಹೆಸರು ಅಗತ್ಯ ಇಲ್ಲ ಅಂತ ಕಿಡಿಕಾರಿದ್ದಾರೆ ವಕೀಲರು. ಹಿಂದೂ ವಕೀಲರು ನೇಹಾ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಮತ್ತೆ ಫಯಾಜ್ ಪರ ವಕಾಲತ್ತು ವಹಿಸೋದಿಲ್ಲ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಯಾರೂ ಸಹ ಆರೋಪಿ ಪರ ವಕಾಲತ್ತು ವಹಿಸಬಾರದು. ನೇಹಾ ಹಿರೇಮಠ್ ಕುಟುಂಬಕ್ಕೂ ಕೂಡ ಜೀವ ಬೆದರಿಕೆ ಇದೆ. ಸೂಕ್ತ ರಕ್ಷಣೆ ವಹಿಸುವಂತೆ ಹಿಂದೂ ವಕೀಲರ ವೇದಿಕೆ ಆಗ್ರಹವನ್ನ ಮಾಡಿದೆ. ಈ ವೇದಿಕೆ ಮುಖಾಂತರ ಒಂದು ಎಲ್ಲ ಸಮಸ್ತ ಹಿಂದೂ ವಕೀಲ ಬಾಂಧವರಿಗೆ ಒಂದು ಕರೆಯನ್ನು ಕೊಡ್ತಾ ಇದ್ದೇನೆ. ಯಾರು ಕೂಡ ಈ ಒಂದು ಪ್ರಕರಣದಲ್ಲಿ ವಕಾಲತ್ತನ್ನು ವಹಿಸಬಾರದು ಅಂತೇಳಿ ಹಿಂದೂ ಸಮಾಜದ ಪರವಾಗಿ ನಾನು ಕಳಕಳಿಯ ವಿನಂತನ ಮಾಡ್ಕೊಂತಾ ಇದ್ದೇನೆ. ಯಾರೋ ಒಬ್ರು ಬಂದ್ರು, ನ್ಯಾಯ ಹಿರೇಮಠನ ಹೆಸರಿನಲ್ಲಿ ಒಂದು ನಾವು ಕಟ್ಟಡಕ್ಕೆ ಹೆಸರನ್ನ ಇಡ್ತೀವಿ ಅಂತ ಹೇಳಿದ್ರು. ಏನು ಕಟ್ಟಡಕ್ಕೆ ಹೆಸರು ಇಡೋದ್ರ ಮುಖಾಂತರ ನೀವು ಏನು ಅವನು ಫಯಾಜನ್ನ ಏನು ಲವ್ ಜಿಹಾದ್ ಹೀರೋ ಮಾಡ್ಲಿಕ್ಕೆ ಹೊಟ್ಟಿದ್ರಿ. ನಿಮಗೆ ಆ ಪರಿ ತಾಕತ್ತು ಮತ್ತು ಆ ಪರಿ ಕಳಕಳಿ ಇದ್ರೆ ನಿಮ್ಮ ಒಂದು ಏನು ಸ್ಕೂಲ್ ಕಾಲೇಜ್ ಇದೆ ಆ ಒಂದು ಶೌಚಾಲಯಕ್ಕೆ ಫಯಾಜ್ ಅಂತ ಹೆಸರು ಇಡೋದ್ರ ಮುಖಾಂತರ ಆ ಒಂದು ಅಂತ ಮಾನಸಿಕತೆಗೆ ವಿರೋಧವನ್ನು ವ್ಯಕ್ತಪಡಿಸ್ರಿ ಅಂತೇಳಿ ನಾನು ಒಂದು ಅವರಿಗೆ ಕೂಡ ಒಂದು ಕರೆಯನ್ನು ಕೊಡ್ತೇನೆ. ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧದ ಎಫ್ಐಆರ್ಗೆ ತಡೆ ಕೊಡಲಾಗಿದೆ. ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಪೀಠದಿಂದ ತಡೆ ಕೊಡಲಾಗಿರುವಂಥದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧದ ಎಫ್ಐಆರ್ಗೆ ತಡೆ ಕೊಡಲಾಗಿರುವಂಥದ್ದು. ಕೇಸ್ ರದ್ದುಗೊಳಿಸುವಂತೆ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದಂತ ಡಿಕೆ ಶಿವಕುಮಾರ್ ಪರ ವಕೀಲರು ಸದ್ಯ ಪ್ರಕರಣಕ್ಕೆ ತಡೆ ಕೊಟ್ಟಿದೆ ಹೈಕೋರ್ಟ್. ಬಿಜೆಪಿ ಆರೋಪ ಮಾಡಿತ್ತು, ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಬೆದರಿಕೆ ಹಾಕಿ ಮತಗಳನ್ನು ಹಾಕಿಸಿಕೊಳ್ಳುವಂತ ಕೆಲಸ ಮಾಡ್ತಿದ್ದಾರೆ ಅನ್ನುವಂತ ಆರೋಪ ಆಯಿತು ಡಿಕೆ ಬ್ರದರ್ಸ್ ವಿರುದ್ಧ. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ಮಾಡೋದಕ್ಕೆ ಮುಂದಾಗಿತ್ತು. ಈಗ ಹೈಕೋರ್ಟ್ ಆ ಒಂದು ಎಫ್ಐಆರ್ನ ತಡೆ ಹಿಡಿದಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.